ಓಕೆ ಸ್ಟಾರ್ಟಾ? ಈಗ ನಮ್ಗೆ ಇಲ್ಲಿ ಮಿಕ್ಸಿ ಜಾರು ಬರೀ ಮಾತೇನಾ ಏನ ಫೈಟು ಆಯ್ತಾ? ಏನ್ರಿ ಮೇಡಮ್ ಫುಲ್ ಲುಕ್ಕೇ ಚೇಂಜ್ ಆಗೋಯ್ತು. ಅದಕ್ಕೆ ಹೇಳಿದ್ದು ಈ ಸಾಸ್ ಎಲ್ಲ ಹಾಕಿದ್ರೆ ಇನ್ನೂ 2 ಪೀಸ್ ಎಕ್ಸ್ಟ್ರಾ ಹೋಗುತ್ತೆ ಅಂತ. ಮಾಮ ನನ್ಗೊಂದು ಡೌಟ್, ಇಂಡಿಯಾ ದೊಡ್ಡದಾ ಚೈನಾ ದೊಡ್ಡದಾ? ಕಾಣಿಸ್ತಿಲ್ವೇನೋ? ಇಂಡಿಯಾ ವಿಶಾಲವಾಗಿದೆ. ಚೈನಾ ನೋಡಿದ್ಯಲ್ಲ, ಮ್ಯಾಪ್ ಇರುತ್ತೆ. ಮಾಮ್ ನೀವು ಫಸ್ಟ್ ಸೋಷಲಲ್ಲಿ ಫೇಲ್ ಅನ್ಕೊಂತೀನಿ. ಮ್ಯಾಪ್ ಮೇಲೆ ಎಲ್ಲ ದೇಶಗಳು ಚಿಕ್ಕದಾವೆ ಕಾಣಿಸ್ತವೆ. ಏಯ್ ನಿಂಗೆ ಬೇಕಾದ್ರೆ ಚೈನಾ ಹೋಗ್ಬಿಟ್ಟು ನೋಡ್ಕೋ, ಯಾವ ಚಿಕ್ಕದು ಯಾವ ದೊಡ್ಡದು ಅಂತ ಗೊತ್ತಾಗುತ್ತೆ. ಚೈನಾ ದೊಡ್ಡದು, ಇಂಡಿಯಾ ದೊಡ್ಡದು. ಚೈನಾ ಮಾಮ್. ಸುಮ್ನೆ ಇರ, ದೇಶ ಸುತ್ತು ನೀವೇ ಕಾಂಪೌಂಡ್ ಹಾಕಿರೋರ್ ತರ ಅವಳೆ ಕಿತ್ತಾಡ್ತಿದ್ದೀರಲ್ಲ. ತಗೊಳ್ಳಿ, ಬಿಸಿ ಬಿಸಿ ಚಿಕನ್ ಲಾಲಿಪಾಪ್ ರೆಡಿ. ಇದು ನನಗೆ ಸ್ವಂತ. ಹಾಗಂತ ನಿಮ್ಮ ತಾತ ಬಂದು ಹೇಳಿದ್ದಾರೆ. ನಮ್ಮ ತಾತ ಯಾಕೋ ಹೇಳ್ತಾರೆ? ನಮ್ಮ ತಾತ ನಿಮ್ಮ ತಾತಗಿಂತ ಮುಂಚೆನೆ ಸತ್ತೋಗವ್ರೆ. ಹಂಗಾದ್ರೆ ನನ್ನ ಸೋಲ್ಸ್ಬಿಟ್ಟು ಅದ್ರ ಮೇಲೆ ಕೈ ಹಾಕಿ. ನಾನು ಒಂದ್ಸರಿ ಕಮ್ಮಿಟ್ಟಾದ್ರೆ ನನ್ನ ಹೆಂಡತಿ ಮತ್ತೆ ಕೇಳಲ್ಲ. ಬರೀ ಮಾತೇನಾ ಏನ ಫೈಟು ಆಯ್ತಾ? ಬಾರ ಒಂದ್ ಕೈ ನೋಡ್ಕೊಂಡೆ ಬಿಡ್ತೀನಿ. ಅವ್ರ ಫೈಟ್ ಮುಗಿಯೋದಕ್ಕೆ ತುಂಬಾ ಸಮಯ ತಗೊಳುತ್ತೆ ಅನ್ಸುತ್ತೆ. ಅಷ್ಟೊತ್ತಿಗೆ ಚಿಕನ್ ಲಾಲಿಪಾಪ್ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಹಾಯ್ ಹಾಯ್. ನೀವು ಅಲ್ಲಿ ಕಿತ್ತಾಡೋದ್ ಬಿಟ್ಟು ಇಲ್ಲೇನೆ ಮಾಡ್ತಿದ್ದೀರಾ? ಅಯ್ಯೋ ಅಕ್ಕ, ನಾವು ಕಿತ್ತಾಡೋದು ಅಡಿಗೆ ಆದ್ಮೇಲೆ, ನಾವಿನ್ನ ಅಡಿಗೆ ಸ್ಟಾರ್ಟ್ ಮಾಡ್ತಾ ಇದೀವಿ. ಎಸ್ ಕರೆಕ್ಟ್. ಏನ್ ಗೊತ್ತಾ, ನಾವು ಅಡಿಗೆ ಮಾಡ್ಬೇಕಾದ್ರೆ ಫ್ರೆಂಡ್ಸು, ಅಡಿಗೆ ಆದ್ಮೇಲೆ ಎನಿಮೀಸ್. ಹೌದಾ? ಸರಿ ಆಯ್ತು. ಬೇಕಾಗಿರೋ ಪದಾರ್ಥಗಳೇನಂದ್ರೆ ನಾನು ಹೇಳ್ತೀನಿ. ಇವಾಗ ತಾನೇ ಫ್ರೆಂಡ್ಸ್ ಅಂದ್ರಲ್ಲ, ಆಗ್ಲೇ ಕಿತ್ತಾಡ್ತೀರಾ ನೀವಿಬ್ರು. ಬೇಡ, ನಾನೇ ಹೇಳ್ತೀನಿ. ಲಿಸ್ಟು ಸ್ವಲ್ಪ ದೊಡ್ಡದಾಗಿದೆ. ಪೆನ್ನು ಪೇಪರ್ ತಗೊಳ್ಳಿ, ಬರ್ಕೊಳ್ಳಿ. 3 ಈರುಳ್ಳಿನ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಮೀಡಿಯಂ ಸೈಜಲ್ಲಿ. ನನ್ನ ಹತ್ರ 3 ಕಲರ್ ಇತ್ತು ಅಂತ 3 ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಮತ್ತೆ ಇದು ಸ್ಪ್ರಿಂಗ್ ಆನಿಯನ್, ಇನ್ ಕೇಸ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 4 ಮೆಣಸಿನ್ಕಾಯಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಮತ್ತೆ ಪೆಪ್ಪರ್ ಪೌಡ್ರು, ಖಾರದ ಪುಡಿ, 1 ನಿಂಬೆಹಣ್ಣು, ಮತ್ತೆ ಮೈದಾ ಹಿಟ್ಟು ಅರ್ಧ ಕಪ್ಪಷ್ಟು ಕಾರ್ನ್ಫ್ಲೋರು, ಕೊಬ್ಬರಿ ಎಣ್ಣೆ, ಮತ್ತೆ ಫ್ರೆಶ್ ಆಗಿರೋ ಲಾಲಿಪಾಪ್ ಚಿಕನ್ನ ತಗೊಂಡಿದ್ದೀನಿ 1 kg. ಈ ಚಿಕನ್ ಲಾಲಿಪಾಪ್ ಮಾಡೋದಕ್ಕೆ ಟೋಟಲ್ 3 ಸ್ಟೆಪ್ ಇದೆ. ನಾವು ಕೂಡ 3 ಜನ ಇದ್ದೀವಿ. ಒಬ್ಬರು ಒಂದೊಂದು ಸ್ಟೆಪ್ ಮಾಡಿ ತೋರಿಸ್ತೀವಿ. ನಾವು ಚಿಕನ್ ಮ್ಯಾರಿನೇಟ್ ಹೇಗೆ ಮಾಡೋದಂತ ತೋರಿಸ್ತೀವಿ. ನಾವು ಚಿಕನ್ ಲಾಲಿಪಾಪ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ನಾನು ಸಾಸ್ ಪ್ರಿಪೇರ್ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ನಮ್ದೇ, ಬನ್ನಿ. ಫಸ್ಟ್ ಒಂದು ದೊಡ್ಡ ಬೌಲ್ ತಗೊಳ್ಳೋಣ. ಕಲ್ಸ್ಕೊಳಕ್ಕೆ ಈಸಿ ಇರುತ್ತೆ. ಅದಕ್ಕೆ ಚಿಕನ್ ಲಾಲಿಪಾಪ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. 1-2 ನಿಮಿಷ ಚೆನ್ನಾಗಿ ತಾಯಿ ಮಸಾಜ್ ಮಾಡೋಣ. ಮೆತ್ತಗೆ ಮಾಡ್ರಿ, ಚಿಕನ್ ಪೀಸ್ಗೆ ನೋವು ಆಗೋದೇ ಗೊತ್ತಾಗಬಾರ್ದು. ನೆಕ್ಸ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು. ಚಿಕನಲ್ಲಿರೋ ಜಿಡ್ಡೆಲ್ಲ ಹೋಗ್ಬೇಕಲ್ವಾ, ಇಲ್ಲ ಅಂದರೆ ಸ್ಮೆಲ್ ಬರ್ತದೆ. ತೊಳೆದ ಮೇಲೆ ಪಾತ್ರೆಯಲ್ಲಿ ಒಂದು ತೊಟ್ಟು ಕೂಡ ನೀರು ಇರಬಾರ್ದು, ಇಲ್ಲ ಅಂದರೆ ಪೀಸ್ಗೆ ಮಸಾಲೆ ಚೆನ್ನಾಗಿ ಅಂಟಿಲ್ಲ ಅಂದರೆ ಬಾಯಿಗೆ ರುಚಿ ಸಿಗಲ್ಲಲ್ವಾ. ನೆಕ್ಸ್ಟು 1 ಸ್ಪೂನ್ ವಿನಿಗರ್ ಹಾಕೊಳ್ಳಿ. ವಿನಿಗರ್ ಇಲ್ವಾ, 1 ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಮ್ಯಾನೇಜ್ ಆಗುತ್ತೆ. ನೆಕ್ಸ್ಟ್ 1 ಸ್ಪೂನ್ ಸೆಜ್ವಾನ್ ಸಾಸ್ ಹಾಕೊಳ್ಳಿ. ಸೆಜ್ವಾನ್ ಸಾಸ್ ಇಲ್ವಾ, ಏನು ಮಾಡ್ಬೇಕಂತ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮಾಡ್ಕೊಂಡು ಹಾಕ್ಕೊಳ್ಳಿ. 1.5 ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ 2 ಸ್ಪೂನ್ ಅಷ್ಟು ಖಾರದ ಪುಡಿ ಚೆಲ್ತಾ ಇದೆ. ನಿಮ್ಗೆ ಎಷ್ಟು ಬೇಕಾದರೆ ಅಷ್ಟು ಚೆಲ್ಕೊಳ್ಳಿ. ಮತ್ತು 3 ಚಿಟಿಕೆ ಅಷ್ಟು ಪೆಪ್ಪರ್ ಪೌಡರ್ ಉದುರಿಸ್ಕೊಳ್ಳೋಣ. ಆಮೇಲೆ ನಮ್ಮ ತಾಯಿ ಮಸಾಜ್ ರಿಪೀಟ್ ಮಾಡೋಣ, ಬನ್ನಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು 1/2 hour ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಫ್ರಿಡ್ಜ್ ಇಲ್ದಿರೋರು ನಮ್ಮ ಥರ ಎಲ್ಲಿ ಮಿಕ್ಸ್ ಮಾಡ್ತಿರೋ ಅಲ್ಲೇ ಇಟ್ಕೊಳ್ಳಿ. 1/2 hour ಮ್ಯಾರಿನೇಟ್ ಆಗಿ ಹೋಗುತ್ತೆ. ಓಕೆ, ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ 3 ಸ್ಪೂನ್ ಅಷ್ಟು ಮೈದಾ, 3 ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನಿಮ್ಮ ಚಿಕನ್ ಲಾಲಿಪಾಪ್ ಮಿಕ್ಸಿಂಗ್ ಅಲ್ಲಿ ಉಪ್ಪಿದೆಯೇ? ಚೆಕ್ ಮಾಡ್ತೀರಾ? ಸ್ವಲ್ಪ ಕಡಿಮೆ ಅನಿಸ್ತಾ ಇದೆ. ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಹೌದು. ಮಿಕ್ಸ್ ಮಾಡಿ ಇವಾಗ. ಓಕೆ ಮಾಮ, ನನ್ನ ಕೆಲಸ ಮುಗೀತು. ನೆಕ್ಸ್ಟ್ ಫ್ರೈಯಿಂಗ್ ಸ್ಟೆಪ್ ನಿಮ್ಮದೇ ಮಾಮ. ಈ ಕಡೆ ಬರಲಿ. ಸೊ ಓಕೆ, ಮ್ಯಾರಿನೇಟ್ ಆಗಿರೋ ಚಿಕನ್ ಬಂದಿದೆ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಫಸ್ಟು ಬಾಣಲಿ ಇಟ್ಕೊಳ್ಳೋಣ. ಬಾಣಲಿ ಬಿಸಿ ಆಗಿದೆ. ಇವಾಗ ಎಣ್ಣೆ ಹಾಕೊಳ್ಳೋಣ ಬನ್ನಿ. ಓಕೆ, ಲಾಲಿಪಾಪ್ ಮುಳುಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಇವಾಗ ಒಳಗೆ ಬಿಡ್ತಾ ಇದ್ದೀನಿ. ನೊರೆ ಕಡಿಮೆ ಆಗೋ ತನಕ ಅದನ್ನೇನು ಮುಟ್ಟಕ್ಕೆ ಹೋಗ್ಬಿಡಿ. ಯಾಕಂದ್ರೆ ನೀವು ಕದಲ್ಸಕ್ಕೆ ಹೋದ್ರೆ ಅದರಲ್ಲಿ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಎತ್ಬಿಡೋಣ. ಕ್ರಿಸ್ಪಿಯಾಗಿ ಸಾಕಾಗಿರುತ್ತೆ. ಓ, ಚಿಕನ್ ಲಾಲಿಪಾಪ್ ರೆಡಿ. ಟೇಸ್ಟ್ ನೋಡ್ಕೊಂಬತ್ತೀನಿ ಸ್ವಲ್ಪ. ಬನ್ನಿ ಮಾಮ, ಬನ್ನಿ ಮಾಮ. ಅಯ್ಯೋ, ಫ್ರೈಯಿಂಗ್ ಎಲ್ಲ ಮುಗ್ದಿದೆ. ಕಣ್ಣು ಬೇರೆ ಉರಿತಿದೆ. ನಿಮ್ದೆ ನೆಕ್ಸ್ಟ್ ತಗೊಳ್ಳಿ. 3ನೇ ಸ್ಟೆಪ್ ಬಂದು ಸಾಸ್ ಪ್ರಿಪ್ರೇಷನು. ಬನ್ನಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಅಕ್ಕ ಹಿಂಗೆ ಚೆನ್ನಾಗಿದೆ ಅಕ್ಕ. ಈ ಸಾಸ್ ಎಲ್ಲ ಏನಕ್ಕೆ? ಈಗ 2 ಪೀಸೋ 3 ಪೀಸೋ ತಿಂತಾ ಇದೆಯಾ? ಈ ಸಾಸ್ ಹಾಕಿದ್ರೆ ಇನ್ನೊಂದು 2 ಪೀಸ್ ಎಕ್ಸ್ಟ್ರಾ ತಿಂತೀಯಾ. ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಅದ್ರ ಪಾಡಿಗೆ ಅದು ಬಿಸಿ ಆಗ್ತಾ ಇರ್ತದೆ. ನೀನೇನು ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ. ಅದಾದ್ಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನ್ ಅಷ್ಟು ಶೆಜ್ವಾನ್ ಸಾಸ್ ಹಾಕೊಳ್ತಾ ಇದ್ದೀನಿ. ಈ ಶೆಜ್ವಾನ್ ಸಾಸ್ ಇಲ್ದಿರೋರೆಲ್ಲ ಏನ್ ಮಾಡ್ತಾರೆ? ಇಂಥದಕ್ಕೆಲ್ಲ ನಮ್ಮ ಹತ್ರ ಸೊಲ್ಯೂಷನ್ ಇರುತ್ತೆ. ನೀವು ಕೇಳ್ಬೇಕಷ್ಟೇ. ನಾವು ಕೇಳ್ತಿದೀವಲ್ಲ, ಹೇಳಪ್ಪ. ಅರೆ ಸಾಂಬಾ ರಾಸ್ಕೋರ. ಈ ಆಂಧ್ರಪಲ್ಲಿ ಕನ್ನಡಲ್ಲೂ ಚಪ್ರ. ರಾಸ್ಕೋರ 5 ಒಣಗಿರೋ ಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, 1 ಟೊಮೊಟೊ, ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಆಯಿಲ್, ಸ್ವಲ್ಪ ಶುಗರ್ ಮಿಕ್ಸಿಗೆ ಹಾಕ್ಕೊಂಡ್ರೆ ನಿಮ್ಗೆ ಶೆಜ್ವಾನ್ ಸಾಸ್ ರೆಡಿ. 1 ಟೇಬಲ್ ಸ್ಪೂನ್ ವೆನಿಗರ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀರು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಇದು ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ, ಮತ್ತೆ ತಳ ಹತ್ಬಿಡುತ್ತೆ ಅದಕ್ಕೋಸ್ಕರ ನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಇದನ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದ್ರೆ ತಳ ಹತ್ಬಿಡುತ್ತೆ, ಜಾಸ್ತಿ ತಿಕ್ಕಾಗ್ಬಿಡುತ್ತೆ. ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಗಟ್ಟಿ ಆಗಿರುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಕೊನೆಯದಾಗಿ ಲಾಲಿಪಾಪ್ ಚಿಕನ್ನ ಫ್ರೈ ಮಾಡ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ. ಏನ್ರಿ ಮೇಡಮ್, ಫುಲ್ ಲುಕ್ಕೇ ಚೇಂಜ್ ಆಗೋಯ್ತು. ಅದಕ್ಕೆ ಹೇಳಿದ್ದು ಈ ಸಾಸ್ ಎಲ್ಲ ಹಾಕಿದ್ರೆ ಇನ್ನೂ 2 ಪೀಸ್ ಎಕ್ಸ್ಟ್ರಾ ಹೋಗುತ್ತೆ ಅಂತ. ಕೊನೆಯದಾಗಿ ಸ್ಪ್ರಿಂಗ್ ಆನಿಯನ್ ಹಾಕ್ತಾ ಇದ್ದೀನಿ. ಬಟ್ಟೆ ಹಿಡ್ಕೊ, ಬೇಯಿಸ್ಬಿಡುತ್ತೆ. ಅದು ಅಭ್ಯಾಸ ಆಗ್ಬಿಟ್ಟಿದೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ಅಲ್ಲಿ ಮಾಡಿ ಮಾಡಿ. ಬೇಗ ಮಾಮ, ನನಗೊಂದು ಡೌಟ್. ಇಂಡಿಯಾ ದೊಡ್ಡದಾ ಚೈನಾ ದೊಡ್ಡದಾ?
ಟೈರ್ಡ್ ಮ್ಯಾಮ್. ಏಯ್ ಒಂದು ಕೆಲಸ ಮಾಡೋಣ ಕಣ, ಅಲ್ಲಿ ಎಷ್ಟಿದೆ ಅದು ಇಬ್ರು ಅರ್ಧ ಮಾಡ್ಕೊಳ್ಳೋಣ ಕಣ. ಡೀಲ್ ಡನ್ ಮ್ಯಾಮ್. ಓಕೆ ಬಾರ ಹೋಗೋಣ. ಏಯ್ ಎಲ್ಲೋ ಚಿಕನ್ ಲಾಲಿಪಾಪ್ ಇಲ್ಲ, ಏನು ಕಾಣಿಸ್ತಾ ಇಲ್ಲ? ಅಯ್ಯೋ ಏಯ್ ಕಳ್ಳಿ, ನಾವಿಲ್ಲಿ ಚಿಕನ್ ಲಾಲಿಪಾಪ್ಗೋಸ್ಕರ ಹೊಡೆದಾಡ್ಕೊಂಡು ಸಾಯ್ತಾ ಇದೀವಿ, ನೀನು ನೋಡ್ರಿ ಇಲ್ಲಿ ಎಲ್ಲ ತಿಂದು ಖಾಲಿ ಮಾಡಿದ್ಯಾ? ತಗೊಳ್ರಿ, 2 ಲಾಲಿಪಾಪ್ ಇದೆ, ತಿನ್ಕೊಳ್ರಿ. ತಗೊಳ್ಳೋ. ಪಾಲಿಗೆ ಬಂದಿದ್ದು ಪಂಚಾಮೃತ ತಗೊಳ್ಳಿ. ಮ್ಯಾಮ್ ಚೇಸ್ ಮ್ಯಾಮ್. ಮಟ್ಪಾಟ್ ಮಿಲ್ಸ್ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳು. ವಿಡಿಯೋ ಇನ್ನೂ ಮುಗ್ದಿಲ್ಲ. ಬ್ಲೂಪರ್ಸ್ ಬರ್ತವೆ ನೋಡ್ಕೊಳ್ಳಿ. ಓಕೆ ಸ್ಟಾರ್ಟಾ? ಹಾಯ್, ಕಿತ್ತಾಡೋದು ಬಿಟ್ಬಿಟ್ಟು. ಈ ಚಿಕನ್ ಲಾಲಿಪಾಪ್ ಮಾಡೋದು ಅಮ್ಮ ಚೆನ್ನಾಗಿ ಮಿಕ್ಸಿಂಗ್ ಆಗಿದೆ. ಓಕೆ ಒಂದು ಹಾಫ್ ಅನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡೋಣ, ಓಕೆ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ. ಸೂಪರ್. ಈಗ ನಮ್ಗೆ ಇಲ್ಲಿ ಮಿಕ್ಸಿ ಜಾರು ಅಮ್ಮ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಮಿಕ್ಸಿಂಗ್ ಆಗಿದೆ ಕಣ. ಓಕೆ ಫ್ರಿಡ್ಜ್ ಇರೋರು ವಾಷಿಂಗ್ ಮಿಷಿನ್ ಇಡ್ರಿ. ಸೂಪರ್. ಮ್ಯಾರಿನೇಟ್ ಆಗಿ ಫ್ರಿಡ್ಜ್ ಅಲ್ಲಿ ಇರೋರು ಫ್ರಿಡ್ಜ್ ಈ ಸೆಜ್ವಾನ್ ಸರ್ಚ್ ಇರೋರೆಲ್ಲ ಏನ್ ಮಾಡ್ತಾರೆ? ಇಂಥದಕ್ಕೆಲ್ಲ ನಮ್ಮ ಹತ್ರ ಸೊಲ್ಯೂಷನ್ ಇರುತ್ತೆ. ವಿಡಿಯೋ ಪೂರ್ತಿ ನೋಡಿದ್ರಿ ಅಂದ್ರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀವಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.